ಹಲೋ ಮೈ ಲವ್ಲಿ ಸ್ಟೂಡೆಂಟ್ಸ್, ಈ ವಿಡಿಯೋ ಕೊನೆವರೆಗೂ ನೋಡ್ರಿ. ಒಂದು ಅದ್ಭುತವಾದ ಇನ್ಸ್ಪಿರೇಷನಲ್ ಸ್ಟೋರೀಸ್ ಹೇಳ್ತೀನಿ. ಆ ಸ್ಟೋರಿ ಜೊತೆ ಇಂಗ್ಲೀಷ್ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಮ್ಮ ಬಳಿ ಪೆನ್ ಮತ್ತು ಒಂದು ಬುಕ್ಸ್ ಇದ್ದರೆ ಖಂಡಿತವಾಗಿಯೂ ನನ್ನ ಜೊತೆ ಪ್ರಾಕ್ಟೀಸಸ್ ಮಾಡ್ಬೋದು. ಇದರಲ್ಲಿ ಬಹಳಷ್ಟು ಸೆಂಟೆನ್ಸ್ ಸ್ಟ್ರಕ್ಚರ್ ಕೂಡ ನಿಮ್ಗೆ ಅರ್ಥ ಆಗುತ್ತೆ. ಸ್ಟೋರಿ ಏನು ಅಂದರೆ, ರಾಜು ಈಸ್ ಅಫ್ರೈಡ್ ಆಫ್ ಇಂಗ್ಲೀಷ್. ರಾಜು ಇಂಗ್ಲೀಷನ್ನು ಹೆದರ್ತಾ, ಇಂಗ್ಲೀಷ್ಗೆ ಭಯಪಡ್ತಾನೆ. ಎವ್ರಿ ಟೈಮ್ ಹಿ ಟ್ರೈಸ್ ಟು ಸ್ಪೀಕ್, ಪೀಪಲ್ ಲಾಫ್. ಅವನು ಮಾತಾಡಲು ಪ್ರಯತ್ನಿಸಿದಾಗೆಲ್ಲ ಜನ ಏನು ಮಾಡ್ತಾರೆ, ನಗ್ತಾರೆ. ಒನ್ ಡೇ ಹಿ ಡಿಸೈಡ್ಸ್, ಒಂದಿನ ಅವನು ನಿರ್ಧಾರ ಮಾಡ್ತಾನೆ, ತೀರ್ಮಾನ ತಗೋತಾನೆ. ಏನು ಅಂದರೆ, ನೋ ಮೋ ಫಿಯರ್, ಇನ್ನು ಮುಂದೆ ಭಯ ಬೇಡ ಅಂತ. ಸೊ ಈ ಸ್ಟೋರಿ ಆಗಿರುತ್ತೆ. ಈ ಸ್ಟೋರಿಯನ್ನು ನಾನು ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ರೆಡಿ ಅಲ್ವಾ? ಲೆಟ್ಸ್ ಡೈವ್ ಇನ್ ಟು ಇಟ್. ರಾಜು ಈಸ್ ಅ ಯಂಗ್ ಬಾಯ್ ಫ್ರಮ್ ಎ ಸ್ಮಾಲ್ ವಿಲೇಜ್. ರಾಜು ಹೆಸರಿದು. ಯಂಗ್ ಬಾಯ್, ಒಬ್ಬ ಯುವಕ. ಫ್ರಮ್ ಎ ಸ್ಮಾಲ್ ವಿಲೇಜ್ ಅಂತ ಹೇಳಿದರೆ ಒಂದು ಚಿಕ್ಕ ಗ್ರಾಮದಿಂದ ಬಂದಂತಹ ಯುವಕನಾಗಿರ್ತಾನೆ ರಾಜು. ಇಲ್ಲಿ ರಾಜು ಈಸ್ ಎಂಬ ಪದ ಈ ಲಿಂಕಿಂಗ್ ವರ್ಬ್ ಅಂತ ಹೇಳ್ತೀವಿ ನಾವು. ರಾಜು ಒಬ್ಬ ಇದ್ದ ಕಾರಣ ಈಸ್ ಅಂತ ಬಂದಿದೆ. ರಾಜು ಆ್ಯಂಡ್ ಕಮಲಾ ಅಂತ ಹೇಳಿದರೆ ಈಸ್ ಜಾಗದಲ್ಲಿ ಆರ್ ಎಂಬ ಪದವನ್ನು ಯೂಸ್ ಮಾಡಬೇಕಾಗತ್ತೆ. ರಾಜು ಆ್ಯಂಡ್ ಕಮಲಾ ಆರ್ ಯಂಗ್ ಬಾಯ್ಸ್ ಫ್ರಮ್ ಎ ಸ್ಮಾಲ್ ವಿಲೇಜ್. ನಾವೀಗ ಪ್ರಾಕ್ಟೀಸ್ ಮಾಡೋದು ನಮ್ಮ ಸೆಲ್ಫ್ ಸ್ಟೋರಿಯನ್ನು ನಾವೇ ಹೇಳುವುದಾಗಿ. ಹಾಗಾದರೆ ಏನು ಮಾಡಬೇಕು? ಐ ಎಂಬ ಪದ ಹಾಕಬೇಕಲ್ವ? ಐ ಅಂತ ಪದ ಹಾಕಬೇಕು. ಈಸ್ ಜಾಗದಲ್ಲಿ ಆಮ್ ಎಂಬ ಪದವನ್ನು ಹಾಕಬೇಕು. ಐ ಆಮ್ ಎ ಯಂಗ್ ಬಾಯ್ ಫ್ರಮ್ ಎ ಸ್ಮಾಲ್ ವಿಲೇಜ್. ಸೊ ಕ್ಲಿಯರ್ ಆಯ್ತಲ್ಲ? ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ನಾನು ರಾಜು ಸ್ಟೋರಿ ಹೇಳುವಾಗ ನೀವು ಸೆಲ್ಫ್ ಸ್ಟೋರಿ ಆಗಿ ಇದನ್ನು ಕನ್ವರ್ಟ್ ಮಾಡ್ಬೋದು ಇಂಗ್ಲೀಷಲ್ಲಿ. ಹಿ ಡ್ರೀಮ್ಸ್ ಆಫ್, ನೋಡ್ರಿ, ಹಿ ಡ್ರೀಮ್ಸ್ ಆಫ್ ಗೆಟ್ಟಿಂಗ್ ಎ ಗುಡ್ ಜಾಬ್ ಇನ್ ದ ಸಿಟಿ. ಅಂದ್ರೇನು? ಹಿ ಡ್ರೀಮ್ಸ್ ಆಫ್ ಅಂದರೆ ಅವನು ಕನಸು ಕಾಣ್ತಾನೆ. ಏನು ಕನಸು ಕಾಣ್ತಾನೆ? ಗೆಟ್ಟಿಂಗ್ ಎ ಗುಡ್ ಜಾಬ್ ಅಂತ ಹೇಳಿದರೆ ಒಂದು ಒಳ್ಳೆಯ ಕೆಲಸ ಪಡಿಬೇಕು ಅಂತ ಕನಸು ಕಾಣ್ತಾನೆ. ಇನ್ ದ ಸಿಟಿ ಅಂತ ಹೇಳಿದರೆ ಎಲ್ಲಿ? ಸಿಟಿಯಲ್ಲಿ, ನಗರದಲ್ಲಿ ಎಂಬರ್ಥ. ಸೊ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಿ ಡ್ರೀಮ್ಸ್ ಆಫ್ ಎಂಬುದು ಒಂದು ಫ್ರೀಸಲ್ ವರ್ಬ್ ಇದೆ. ಹಿ ಡ್ರೀಮ್ಸ್ ಆಫ್. ಓಕೆ, ಹಿ ಡ್ರೀಮ್ಸ್ ಆಫ್ ಅಂತ ಹೇಳಿದರೆ ಅವನು ಕನಸು ಕಾಣ್ತಾನೆ. ಗೆಟ್ಟಿಂಗ್ ಎ ಗುಡ್ ಜಾಬ್ ಇನ್ ದ ಸಿಟಿ. ಇದೇ ಜಾಗದಲ್ಲಿ ನಾನು ಕನಸು ಕಾಣ್ತೀನಿ ಅಂತ ಹೇಳಬೇಕಾದ್ರೆ ಈ ಜಾಗದಲ್ಲಿ ನಾವು ಯಾವ ಪದ ಯೂಸ್ ಮಾಡ್ತೀವಿ? ಐ ಡ್ರೀಮ್ಸ್ ಅಂತ ಎಸ್ ಬಿಡಬೇಕಾಗತ್ತೆ. ಹಿ ಶಿ ಹಿಟ್ ಏಕವಚನದ ಜೊತೆ ಮಾತ್ರ ವರ್ಬ್ ಒನ್ ಬಂದರೆ ಕಮ್, ಗೋ, ಸ್ಲೀಪ್, ಡ್ರೀಮ್ ನಾವು ಎಸ್ ಹಾಕ್ತೀವಿ. ಇಲ್ಲ ಅಂದರೆ ಎಸ್ ಅನ್ನು ಡಿಲೀಟ್ ಮಾಡಬೇಕಾಗತ್ತೆ. ಈಗ ನಗರದಲ್ಲಿ ಒಂದು ಒಳ್ಳೆ ಜಾಬ್ ಪಡೆಯಬೇಕಂತ ನಾನು ಕನಸು ಕಾಣ್ತೀನಿ ಅಂತ ಹೇಳಬೇಕಾದ್ರೆ ಐ ಡ್ರೀಮ್ ಆಫ್ ಗೆಟ್ಟಿಂಗ್ ಎ ಗುಡ್ ಜಾಬ್ ಇನ್ ದ ಸಿಟಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ಇನ್ನು ಡ್ರೀಮ್ಸ್ ಆಫ್ ಗೆಟ್ಟಿಂಗ್ ಬಿಟ್ಟು ನನಗೆ ಅವಳನ್ನು ಮದುವೆ ಆಗಬೇಕಂತ ನಾನು ಕನಸು ಕಾಣ್ತೀನಿ, ರಾಜು ಕನಸು ಕಾಣ್ತಾನಂತ ಹೇಳಬೇಕಾದ್ರೆ ಹಿ ಡ್ರೀಮ್ಸ್ ಆಫ್ ಮ್ಯಾರಿಂಗ್ ಹರ್. ಎಸ್ ಆಗಬೇಕು ಅಂತ ಕನಸು ಕಾಣ್ತಾನ ಅಂತ ಹೇಳಬೇಕಾದ್ರೆ ಹಿ ಡ್ರೀಮ್ಸ್ ಆಫ್ ಸಕ್ಸೀಡಿಂಗ್. ಬರಬೇಕಂತ ಕನಸು ಕಾಣ್ತಾನಂತ ಹೇಳಬೇಕಾದ್ರೆ ಹಿ ಡ್ರೀಮ್ಸ್ ಆಫ್ ಕಮಿಂಗ್. ಇದರ ನಂತರ ಯಾವುದೇ ING ಪದ ಹಾಕಿದ್ರು ಅದು ಮಾಡುವ ಕನಸು ಕಾಣ್ತಾನೆ ಎಂಬ ಅರ್ಥ ಬರುತ್ತೆ. ನೋಡ್ರಿ, ಸೆಕೆಂಡಿಗೆ ಬರೋನ್ವಾ. ಬಟ್ ಏನು ಅರ್ಥ? ಆದರೆ ಅಂತ ಅರ್ಥ ಬರುತ್ತೆ. ಇದಕ್ಕೆ ಕಂಜಂಕ್ಷನ್ ಅಂತ ಹೇಳ್ತೀವಿ. ಎರಡು ಸೆಂಟೆನ್ಸನ್ನು ಜೋಡಿಸುವಂತಹ ಪದ, ಪ್ಯಾರಾಗ್ರಾಫನ್ನು ಜೋಡಿಸುವಂತಹ ಪದ. ಬಟ್ ಅಂದರೆ ಆದರೆ ಎಂಬ ಅರ್ಥ. ಈ ಜಾಗದಲ್ಲಿ ಬೇಕಾದರೆ ಹೌ ಎವರ್ ಎಂಬ ಪದವನ್ನು ಯೂಸ್ ಮಾಡ್ಬೋದು. ಇದರ ಅರ್ಥನೂ ಕೂಡ ಆದರೆ. ದೇರ್ ಈಸ್ ಒನ್ ಪ್ರಾಬ್ಲಮ್. ಆದರೆ ಒಂದು ಸಮಸ್ಯೆ ಇದೆ. ದೇರ್ ಈಸ್ ಒನ್ ಪ್ರಾಬ್ಲಮ್. ಒಂದು ಬಿಸ್ಕಿಟ್ ಇದೆ ಅಂತ ಹೇಳಬೇಕಾದ್ರೆ ದೇರ್ ಈಸ್ ಒನ್ ಬಿಸ್ಕಿಟ್ ಅಲ್ವಾ? ಕ್ಲಾಸ್ ಇದೆ ಅಂತ ಹೇಳಬೇಕಾದ್ರೆ ದೇರ್ ಈಸ್ ಕ್ಲಾಸ್. ಇದೇ ಬಿಟ್ಟು ನಾವೇನು ಮಾಡ್ತೀವಿ? ಒಂದು ಹುಡುಗ ಇದ್ದಾನಂತ ಹೇಳಬೇಕಾದ್ರೂ ಕೂಡ ಇದೊಂದು ಯೂಸಸ್ ನೋಡ್ರಿ, ಯೂಸೇಜಸ್. ದೇರ್ ಈಸ್ ಎ ಬಾಯ್, ಒಂದು ಹುಡುಗಿ ಇದ್ದಾಳೆ, ದೇರ್ ಈಸ್ ಅ ಗರ್ಲ್. ಒಬ್ಬ ಟೀಚರ್ ಇದ್ದಾನೆ, ದೇರ್ ಈಸ್ ಅ ಟೀಚರ್. ಏನು ಬೇಕಾದರೆ ಈಸ್ ನಂತರ ಒಂದು ಪದವನ್ನು ಹಾಕ್ಬೋದು, ಒಂದು ನಾಮಪದವನ್ನು ಹಾಕ್ಬೋದು. ಇನ್ನು ಕ್ವೆಶನ್ಸ್ ಮಾಡಬೇಕಾದ್ರೆ ಈಸ್ ಅನ್ನು ಮೊದಲು, ನಂತರ ದೇರ್ ಹಾಕ್ರಿ. ಈಸ್ ದೇರ್ ಒಂದು ಪ್ರಾಬ್ಲಮ್ ಇದೆಯಾ? ಈಸ್ ದೇರ್ ಒನ್ ಪ್ರಾಬ್ಲಮ್, ಒಂದು ಸಮಸ್ಯೆ ಇದೆಯಾ? ಈಸ್ ದೇರ್ ಅ ಗರ್ಲ್, ಒಂದು ಹುಡುಗಿ ಇದ್ದಾಳಾ? ಈಸ್ ದೇರ್ ಅ ಬಾಯ್? ಏನು ಕ್ವೆಶನ್ ಬೇಕಾದರೂ ಮಾಡ್ಬೋದು. ಇಲ್ಲಿ ನೋಡ್ರಿ, ಹಿ ಕ್ಯಾನ್ ನಾಟ್ ಸ್ಪೀಕ್ ಇಂಗ್ಲಿಷ್. ಅವನಿಗೆ ಇಂಗ್ಲೀಷ್ ಮಾತಾಡೋಕ್ಕೆ ಆಗುವುದಿಲ್ಲ. ಒಂದು ಪ್ರಾಬ್ಲಮ್ ಏನು ಗೊತ್ತು? ಅವನಿಗೆ ಇಂಗ್ಲೀಷ್ ಮಾತಾಡೋಕ್ಕೆ ಆಗುವುದಿಲ್ಲ ಎಂಬ ಒಂದು ಪ್ರಾಬ್ಲಮ್ ಇರುತ್ತೆ. ಇಲ್ಲಿ ಇದರ ಶಾರ್ಟ್ ಫಾರ್ಮ್ ಆಗಿರುತ್ತೆ ಕೆನಾಟ್ ಇದ್ದು
ನೋಡ್ರಿ, ಬ್ರಿಟಿಷ್ ಇಂಗ್ಲೀಷಲ್ಲಿ ಕ್ಯಾಂಟ್, ಪ್ರೊನೌನ್ಸಿಯೇಷನ್ ಹೆಂಗೆ ಕ್ಯಾಂಟ್. ಅದೇ ಅಮೆರಿಕನ್ ಇಂಗ್ಲೀಷು ಕ್ಯಾಂಟ್, ಕ್ಯಾಂಟ್, ಕ್ಯಾಂಟ್ ಅಂತ ಉಚ್ಚಾರಣೆ ಮಾಡ್ತಾರೆ. ಸೊ ನಮ್ಗೆ ಯಾವುದು ಬೇಕಾದರೂ ಪ್ರೊನೌನ್ಸಿಯೇಷನ್ ಮಾಡ್ಬೋದು. ಹಿ ಕ್ಯಾಂಟ್ ಸ್ಪೀಕ್ ಇಂಗ್ಲಿಷ್ ಅಂದರೆ ಅವನಿಗೆ ಇಂಗ್ಲೀಷ್ ಮಾತಾಡೋಕ್ಕೆ ಆಗೋದಿಲ್ಲ. ಇನ್ನು ನನಗೆ ಇಂಗ್ಲೀಷ್ ಮಾತಾಡೋಕ್ಕೆ ಆಗೋದಿಲ್ಲ ಅಂತ ಹೇಳಬೇಕಾದ್ರೆ ಏನು ಹೇಳಬೇಕು? ಐ ಕಾಂಟ್ ಸ್ಪೀಕ್ ಇಂಗ್ಲಿಷ್. ಇನ್ನು ನನಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳಬೇಕಾದ್ರೆ ಐ ಕಾಂಟ್ ಕಮ್. ಅವನಿಗೆ ಬರೋಕ್ಕಾಗೋದಿಲ್ಲ ಸ್ಪೀಕ್ ಜಾಗದಲ್ಲಿ ಹಿ ಕಾಂಟ್ ಕಮ್ ಅಂತ ಪದವನ್ನು ಯೂಸ್ ಮಾಡ್ಬೋದು. ಇನ್ನು ನೋಡ್ರಿ, ವೆನ್ ಎವರ್ ಹಿ ಟ್ರೈಸ್ ಟು ಸ್ಪೀಕ್ ಏನರ್ಥ? ಅವನು ಮಾತನಾಡಲು ಪ್ರಯತ್ನಿಸಿದಾಗೆಲ್ಲ ಹಿ ಫೀಲ್ಸ್ ನರ್ವಸ್ ಆ್ಯಂಡ್ ಸ್ಕೇರ್ಡ್. ಅವನು ಗಾಬರಿ ಆಗ್ತಾನೆ ಮತ್ತು ಅವನು ಹೆದರ್ತಾನೆ. ನರ್ವಸ್ ಅಂತ ಹೇಳಿದ್ರೆ ಗಾಬರಿ ಆಗುವುದು, ಸ್ಕೇರ್ಡ್ ಅಂತ ಹೇಳಿದರೆ ಹೆದರುವುದು. ಓಕೆ, ಸೊ ಇಲ್ಲಿ ನೋಡ್ರಿ, ವೆನ್ ಎವೋ ಎಂಬ ಈ ಪದ, ವೆನ್ ನಂತರ EVER, ಇದರ ಅರ್ಥ ಎನಿ ಟೈಮ್ ಅಥವಾ ಎವ್ರಿ ಟೈಮ್. ಅವನು ಮಾತನಾಡುವಾಗೆಲ್ಲ, ಅವನು ಮಾತನಾಡಲು ಪ್ರಯತ್ನಿಸುವಾಗೆಲ್ಲ, ಆ ಸಮಯದಲ್ಲೆಲ್ಲ ಎಂಬ ಅರ್ಥ ಬರುತ್ತೆ. ಸೊ ಇದಕ್ಕೆ ಕಂಜಂಕ್ಷನ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಅದೇ ಕೆಲವೊಂದು ಜಾಗದಲ್ಲಿ ಏನು ಬರುತ್ತೆ, ವೆನ್ ಅವರಿಗೆ ಯಾವಾಗ ಎಂಬ ಅರ್ಥದಲ್ಲೇ ಬರುತ್ತೆ. ಎಂಪ್ಯಾಟಿಕ್ ಇಂಟ್ರಗೇಟಿವ್ ಅಂತ ಹೇಳ್ತೀವಿ. ವೆನ್ ಎವರ್ ಡಿಡ್ ಯು ಹ್ಯಾವ್ ಟೈಮ್ ಟು ಕಂಪ್ಲೀಟ್ ದಿಸ್? ಯಾವಾಗೆಲ್ಲ ನಿನ್ಗೆ ಯಾವಾಗ ಟೈಮ್ ಇತ್ತು ನಿನ್ಗೆ ಇದೆಲ್ಲ ಕಂಪ್ಲೀಟ್ ಮಾಡೋಕ್ಕೆ? ವೆನ್ ಎವರ್ ಯು ವೆಂಟ್ ದೇರ್, ಯಾವಾಗೋ ನೀನು ಹೋಗಿದ್ದು, ಯಾವಾಗೋ ಅಂತ ಹೇಳಿ ಒಂದು ಇರಿಟೇಟ್ ಮಾಡಿ ಒಂದು ಸ್ವಲ್ಪ ನಮ್ಮದು ಫ್ರಸ್ಟ್ರೇಷನ್ ತೋರಿಸ್ಕೊಡೋಕ್ಕೆ ಯೂಸ್ ಮಾಡುವ ಪದ ಕೂಡ ವೆನ್ನಿದ್ದು ಅರ್ಥನೇ ಬರುತ್ತೆ, ಬಟ್ ಎಂಫಸೈಸ್ ಮಾಡಿ. ವೆನ್ ಎವರ್ ಯು ವೆಂಟ್ ದೇರ್, ಯಾವಾಗೋ ನೀ ಅಲ್ಲಿ ಹೋಗಿದ್ದು ಅಂತ ಹೇಳಿ ಸ್ವಲ್ಪ ಸ್ಟ್ರಾಂಗಲ್ಲಿ ಕೇಳಲ್ವ? ಅದು ಕ್ವಶನ್ ಫಾರ್ಮಲ್ಲಿಗೆ ಬಂದರೆ ಮಾತ್ರ ಅರ್ಥ ಬರುತ್ತೆ. ಇಲ್ಲಿ ಕೊಮಾ ಬಂದಿದೆ, ಸೊ ಇದು ಏನಾಗುತ್ತೆ, ಕಂಜಂಕ್ಷನ್ ಅಂತ ಹೇಳ್ತೀವಿ. ಕೊನೆಗೆ ಈ ಒಂದು ಕ್ವಶನ್ ಮಾರ್ಕ್ ಬಂದರೆ ಯಾವಾಗ ಎಂಬ ಅರ್ಥ ಬರುತ್ತೆ ವೆನ್ ಎವರಿಗೆ. ಆದರೆ ಇಲ್ಲಿ ಒಂದು ಕೊಮಾ ಬಂದರೆ ಆಗೆಲ್ಲ, ಎನಿ ಟೈಮ್ ಎಂಬ ಅರ್ಥ ಬರುತ್ತೆ. ಸೊ ಅರ್ಥ ಆಯ್ತಲ್ಲ, ವೆನ್ ಎವರ್ ಹಿ ಟ್ರೈಸ್ ಟು ಸ್ಪೀಕ್, ಅವನು ಮಾತಾಡೋಕ್ಕೆ ಪ್ರಯತ್ನಿಸಿದಾಗೆಲ್ಲ ಹಿ ಫೀಲ್ಸ್ ನರ್ವಸ್, ಅವನು ಗಾಬರಿ ಆಗ್ತಾನೆ, ಸ್ಕೇರ್ಡ್ ಆಗ್ತಾನೆ. ನರ್ವಸ್ ಇದೆ ಗಾಬರಿ, ಹೆದರುವುದು ಎಂಬ ಅರ್ಥ. ಇದೇ ಜಾಗದಲ್ಲಿ ನಾನು ಐ ಅಂತ ಪದ ಹಾಕ್ತೀನಿ. ವೆನ್ ಎವರ್ ಐ ಟ್ರೈ ಟು ಸ್ಪೀಕ್, ಇಲ್ಲಿ IES ಅಂತ ಹಾಕಬಾರದು, ಟ್ರೈ. ಓಕೆ, ಇಲ್ಲಿ ಶಿ ಹಿ ಇಟ್ ಏಕವಚನ ಬಂದರೆ ಮಾತ್ರ ಟ್ರೈ ಇದನ್ನು ಏನು ಮಾಡ್ತೀವಿ, ಎಸ್ ಹಾಕ್ತೀವಿ ಅಂತ ಹೇಳ್ತೀವಿ. ಎಸ್ ಹಾಕಬೇಕು. ಕೆಲವೊಂದು ಜಾಗದಲ್ಲಿ ES, ಕೊನೆಗೆ ವರ್ಬ್ ಕೊನೆಗೆ ವೈ ಬಂದರೆ ವೈ ಅನ್ನು ಕಟ್ ಮಾಡಿ IES ಅಂತ ಹಾಕ್ತೀವಿ. ಇಲ್ಲಿ ನೋಡ್ರಿ, ವೈ ಅನ್ನು ಕಟ್ ಮಾಡಿ IES ಅಂತ ಹಾಕಿದ್ದಾರೆ. ಬಟ್ ಇಲ್ಲಿ ಐ ಹಾಕಿದರೆ ವೆನ್ ಎವರ್ ಐ ಟ್ರೈ ಟು ಸ್ಪೀಕ್ ಐ ಫೀಲ್, ಎಸ್ ಬೇಡ, ಐ ಫೀಲ್ ನರ್ವಸ್ ಅಂಡ್ ಸ್ಕೇರ್ಡ್. ಓಕೆ, ನೆಕ್ಸ್ಟ್ ನೋಡ್ರಿ, ಹಿ ಅವಾಯ್ಡ್ಸ್ ಟಾಕಿಂಗ್ ಇನ್ ಇಂಗ್ಲೀಷ್, ಹಿ ಸ್ಟೇಸ್ ಸೈಲೆಂಟ್. ಹಿ ಅಂದರೆ ಅವನು, ಅವಾಯ್ಡ್ಸ್ ಅಂದರೆ ತಪ್ಪಿಸ್ತಾನೆ, ಟಾಕಿಂಗ್ ಅಂದರೆ ಮಾತಾಡೋದು, ಇಂಗ್ಲೀಷಲ್ಲಿ ಮಾತಾಡೋದನ್ನು ತಪ್ಪಿಸ್ತಾನೆ ಅಂದರೆ ಇಂಗ್ಲೀಷಲ್ಲಿ ಮಾತಾಡೋದೇ ಇಲ್ಲವ. ಹಿ ಸ್ಟೇ ಸೈಲೆಂಟ್, ಅವನೇನು ಮಾಡಿರ್ತಾನೆ, ಸೈಲೆಂಟ್ ಆಗಿರ್ತಾನೆ. ಅರ್ಥ ಆಯ್ತಲ್ಲ, ಮೌನವಾಗಿರ್ತಾನೆ ಎಂಬರ್ಥ, ಇರ್ತಾನೆ ಎಂಬರ್ಥ ಬರುತ್ತೆ ಸ್ಟೇಜಿಗೆ. ಇನ್ನು ನಾನು, ಐ ಅವಾಯ್ಡ್, ಎಸ್ ತೆಗಿಬೇಕು. ಐ ಅವಾಯ್ಡ್ ಟಾಕಿಂಗ್ ಇನ್ ಇಂಗ್ಲೀಷ್ ಅಂದರೆ ನಾನು ಇಂಗ್ಲೀಷಲ್ಲಿ ಮಾತಾಡೋದನ್ನು ತಪ್ಪಿಸ್ತೀನಿ. ಆ್ಯಂಡ್ ಐ ಸ್ಟೇ ಸೈಲೆಂಟ್ ಅಂದರೆ ನಾನು ಮೌನವಾಗಿರ್ತೀನಿ. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್. ಇಲ್ಲಿ ನೋಡ್ರಿ, ಇನ್ನಾಗಿರುತ್ತೆ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗೋದು. ಒನ್ ಡೇ, ಒಂದು ದಿನ, ರಾಜು ಗೋಸ್ ಫಾರ್ ಎ ಜಾಬ್ ಇಂಟರ್ವ್ಯೂ. ರಾಜು ಎಲ್ಲಿ ಹೋಗ್ತಾನೆ, ಕೆಲಸದ ಸಂದರ್ಶನಕ್ಕೆ ಎಂಬರ್ಥ. ಇಂಟರ್ವ್ಯೂ ಅಂದರೆ ಸಂದರ್ಶನ, ಜಾಬ್ ಅಂದರೆ ಕೆಲಸದ ಸಂದರ್ಶನಕ್ಕಾಗಿ ರಾಜು ಹೋಗ್ತಾನೆ. ಇಲ್ಲಿ ರಾಜು ಏಕವಚನವಾದ ಕಾರಣ ನಾವೇನು ಹಾಕಿವಿ, ES ಅಂತ ಹಾಕಿದ್ದೀವಿ. ಅದೇ ರಾಜು ಆ್ಯಂಡ್ ಕಮಲಾ ಅಂತ ಹೇಳಿದರೆ ಇಲ್ಲಿ ಗೋಸ್ ಬೇಕಾಗಿಲ್ಲ, ಖಾಲಿ ಗೋ ಎಂಬ ಪದವನ್ನು ಯೂಸ್ ಮಾಡಬಹುದು. ಸೊ ನಾವೇನಕ್ಕೆ ಪ್ರಾಕ್ಟೀಸ್ ಮಾಡ್ತೀವಿ, ಐ ಯೂಸ್ ಮಾಡಿಕೊಂಡು. ES ಬೇಡ, ಐ ಗೋ ಫಾರ್ ಅ ಜಾಬ್ ಇಂಟರ್ವ್ಯೂ ಅಂದರೆ ನಾನೊಂದು ಕೆಲಸದ ಸಂದರ್ಶನಕ್ಕೆ ಹೋಗ್ತೀನಿ. ದ ಮ್ಯಾನೇಜರ್ ಆಸ್ಕ್ಸ್, ಮ್ಯಾನೇಜರ್ ಕೇಳ್ತಾನೆ. ಇನ್ನು ಮ್ಯಾನೇಜರ್ ಬಹಳಷ್ಟು ಜನ ಇದ್ರೆ ಮ್ಯಾನೇಜರ್ಸ್ ಎಸ್ ತಗೊಂಡು ಇಲ್ಲಿ ಹಾಕಿದ್ರೆ ಆಯಿತು. ಮ್ಯಾನೇಜರ್ ಆಸ್ಕ್, ಟೆಲ್ ಮೀ ಅಬೌಟ್ ಯುವರ್ ಸೆಲ್ಫ್, ನಿನ್ನ ಬಗ್ಗೆ ಹೇಳು ಅಂತ ಮ್ಯಾನೇಜರ್ ಹೇಳ್ತಾನೆ. ಎಲ್ಲ ಇಂಟರ್ವ್ಯೂಲ್ಲೂ ಕೂಡ ಏನಿರುತ್ತೆ, ಟೆಲ್ ಮೀ, ನನಗೆ ಹೇಳು, ಅಬೌಟ್ ಬಗ್ಗೆ, ಯುವರ್ ಸೆಲ್ಫ್ ಅಂದರೆ ನಿನ್ನ ಬಗ್ಗೆ. ರಾಜು ಬಿಕಮ್ ಸೈಲೆಂಟ್, ರಾಜು ಏನಾಗ್ತಾನೆ, ಮೌನವಾಗ್ತಾನೆ. ಹಿ ಲೂಸಸ್ ದ ಜಾಬ್, ಈ ಮೌನವಾದ ಕಾರಣ ಅವನು ಏನು ಮಾಡ್ತಾನೆ, ಹಿ ಲೂಸಸ್ ದ ಜಾಬ್, ಅವನು ಜಾಬ್ ಏನು ಮಾಡ್ತಾನೆ, ಕಲ್ಕೋತಾನೆ. ಇದೇ ಜಾಗದಲ್ಲಿ ನಾವು ಯಾವ ಪದ ಯೂಸ್ ಮಾಡಬಹುದು, ಐ ಬಿಕಮ್ ಸೈಲೆಂಟ್, ಎಸ್ ಬೇಡ, ಐ ಬಿಕಮ್ ಸೈಲೆಂಟ್. ಆ್ಯಂಡ್ ಐ ಲೂಸ್ ದ ಜಾಬ್, ಎಸ್ ಬೇಡ, ಐ ಲೂಸ್ ದ ಜಾಬ್. ಇಲ್ಲಿ ಕನ್ಫ್ಯೂಷನ್ ಏನಿರುತ್ತೆ ಅಂತ ಹೇಳಿದರೆ, ಈ ಪದ ಇದೆಯಲ್ಲ, ಇದನ್ನು ಪ್ರೊನೌನ್ಸಿಯೇಷನ್ ಮಾಡೋದೇನು ಗೊತ್ತು, ಇದನ್ನು ಉಚ್ಚಾರಣೆ ಮಾಡೋದು ಲೂಸ್. ನೋಡ್ರಿ ಏನದು ಲೂಸ್, ಉಚ್ಚಾರಣೆ ಇದು, ಬರೆಯುವುದಲ್ಲ, ಉಚ್ಚಾರಣೆ ಲೂಸ್ ಅಂತ ಹೇಳಿ.
ಇದರಲ್ಲಿ ಲಾಸ್ ಅಂತ ಪ್ರೊನೌನ್ಸಿಯೇಷನ್ ಮಾಡಬೇಡ, ಲೂಸ್. ಇದರ ಪಾಸ್ಟ್ ಏನು ಗೊತ್ತು? ಲಾಸ್ಟ್ ಎಂಬ ಅರ್ಥ. ಲೂಸ್ ಅಂದರೆ ಕಳೆದುಕೊಳ್ಳು ಎಂಬ ಅರ್ಥ. ನಾನು ಕಳ್ಕೊಂಡಿದ್ದೀನಿ ಅಂತ ಹೇಳಬೇಕಾದ್ರೆ ಐ ಲಾಸ್ಟ್. ನಾನು 100 ರೂಪಾಯಿ ನಿನ್ನೆ ಕಳ್ಕೊಂಡಿದ್ದೀನಿ ಅಂತ ಹೇಳಬೇಕಾದ್ರೆ ಐ ಲಾಸ್ಟ್ 100 rupees ಎಸ್ಟರ್ಡೇ ಎಂಬ ಪದವನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ಇದರ ಉಚ್ಚಾರಣೆ ಮಾಡೋದು ಲೂಸ್. ಇನ್ನೊಂದು ವರ್ಡ್ ಇದೆ, ನಿಮ್ಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಇಲ್ಲಿ ನೋಡ್ರಿ, ಇದನ್ನು ಏನು ಯೂಸ್ ಮಾಡೋದು? ಇದು ಸಡಿಲ ಎಂಬ ಅರ್ಥ. ಇದು ಸಡಿಲ ಎಂಬ ಅರ್ಥ. ಇದರ ಪ್ರೊನೌನ್ಸಿಯೇಷನ್ ಲೂಸ್. ಲಾಸ್ಟಿಗೆ ಝಡ್ ಅಂತ ಉಚ್ಚಾರಣೆ ಬರಲ್ಲ, ಎಸ್ ಅಂತ ಉಚ್ಚಾರಣೆ ಬರುತ್ತೆ. ಲೂಸ್. ಇದು ಲೂಸ್, ಇದು ಲೂಸ್, ಇದು ಲೂಸ್, ಇದು ಲೂಸ್. ಇದರ ಪಾಸ್ಟ್ ಏನು? ಇದರ ಪಾಸ್ಟು ಲೂಸ್ಡ್ ಎಂಬ ಅರ್ಥ ಬರುತ್ತೆ. ಸಾರಿ, 2 O, ಲೂಸ್ಡ್ ಅಂತ ಅರ್ಥ ಬರುತ್ತೆ, ಸಡಿಲಗೊಂಡೆ. ಫಾರ್ ಎಕ್ಸಾಂಪಲ್, ಲೂಸ್ ಯುವರ್ ಶರ್ಟ್ ಲೂಸ್ ಮಾಡು ಅಂತ ಹೇಳಲ್ವಾ? ಅದೇ ರೀತಿ ಮತ್ತೊಂದು ಲಾಸ್ ಅಂತ ಬರುತ್ತೆ, ಲಾಸ್, ಪ್ರಾಫಿಟ್ ಆ್ಯಂಡ್ ಲಾಸ್. ಅದು ನಾಮಪದವಾಗಿ ಬರುತ್ತೆ, ಲಾಸ್ ಆ್ಯಂಡ್ ಪ್ರಾಫಿಟ್ ಅಂತ ಬರುತ್ತೆ, ನಷ್ಟ ಎಂಬ ಅರ್ಥ. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ಇಲ್ಲಿ ನಾವು ಲೂಸಸ್ ದ ಜಾಬ್. ಓಕೆ, ಸೆಕೆಂಡ್, ದ್ಯಾಟ್ ನೈಟ್, ಆ ರಾತ್ರಿ ರಾಜು ಫೀಲ್ಸ್ ವೆರಿ ಸ್ಯಾಡ್. ರಾಜು ಬಹಳ ದುಃಖಿತನಾಗ್ತಾನೆ. ಇನ್ನು ನಾನು ಆಗ್ತೀನಿ ಅಂತ ಹೇಳಬೇಕಾದ್ರೆ ಐ ಫೀಲ್ ವೆರಿ ಸ್ಯಾಡ್ ಅಂತ ಪದವನ್ನು ಯೂಸ್ ಮಾಡ್ಬೋದು. ಹಿ ಥಿಂಕ್ಸ್, ಅವನು ಥಿಂಕ್ ಮಾಡ್ತಾನೆ, ಅರ್ಥ ಆಯ್ತಾ? ವಿಚಾರ ಮಾಡ್ತಾನೆ. ಇಲ್ಲಿ ನಾನು ಅಂತ ಹಾಕಿದರೆ ಐ ಥಿಂಕ್, ಎಸ್ ತಗೋಬೇಕು. ಐ ಥಿಂಕ್, ನಾ ವಿಚಾರ ಮಾಡ್ತೀನಿ. ವೈ ಕ್ಯಾಂಟ್ ಐ ಸ್ಪೀಕ್ ಇಂಗ್ಲಿಷ್, ಅಮೆರಿಕನ್ ಸ್ಟೈಲಲ್ಲಿ. ವೈ ಕಾಂಟ್ ಐ ಸ್ಪೀಕ್ ಇಂಗ್ಲಿಷ್, ಬ್ರಿಟಿಷ್ ಸ್ಟೈಲಲ್ಲಿ. ವೈ ಕಾಂಟ್ ಬ್ರಿಟಿಷು, ಕ್ಯಾಂಟ್ ಅಮೆರಿಕನ್. ವೈ ಕಾಂಟ್ ಐ ಸ್ಪೀಕ್ ಇಂಗ್ಲಿಷ್, ನನಗೆ ಯಾಕೆ ಇಂಗ್ಲಿಷ್ ಮಾತಾಡೋಕ್ಕಾಗಲ್ಲ? ಈಗ ಅದೇ ಬಿಟ್ಟು ಇಲ್ಲಿ ಸ್ಪೀಕ್ ಜಾಗದಲ್ಲಿ ಕಮ್ ಅಂತ ಹಾಕಿದರೆ ವೈ ಕ್ಯಾಂಟ್ ಐ ಕಮ್, ನನಗೆ ಯಾಕೆ ಬರೋಕ್ಕಾಗಲ್ಲ, ನನಗೆ ಯಾಕೆ ಎದ್ದೇಳಕ್ಕಾಗಲ್ಲ, ವೈ ಕ್ಯಾಂಟ್ ಐ ವೇಕ್ ಅಪ್ ಅಂತ ವರ್ಡ್ ಯೂಸ್ ಮಾಡ್ಬೋದು. ಹಿ ಫೀಲ್ಸ್ ವೀಕ್, ಅವನು ದುರ್ಬಲನಾಗ್ತಾನೆ. ಆ್ಯಂಡ್ ಡಿಸಪಾಯಿಂಟೆಡ್, ಏನಾಗ್ತಾನೆ? ನಿರಾಶೆ ಆಗ್ತಾನೆ. ದುರ್ಬಲನಾಗ್ತಾನೆ, ವೀಕ್ ಆಗ್ತಾನೆ. ಡಿಸಪಾಯಿಂಟ್ ಅಂದರೆ ನಿರಾಶನಾಗ್ತಾನೆ, ಅವನಿಗೆ ನಿರೀಕ್ಷೆಗಳೇ ಹೋಗ್ಬಿಟ್ಟಿರುತ್ತೆ ಎಂಬ ಅರ್ಥ. ನಮಗೂ ಕೂಡ ನಮ್ಮ ಲೈಫಲ್ಲೂ ಇದೇ ಸೇಮ್ ಆಗುತ್ತೆ. ಇಲ್ಲಿ ಐ ಫೀಲ್, ಎಸ್ ತಗೊಂಡು ಐ ಫೀಲ್ ವೀಕ್ ಆ್ಯಂಡ್ ಡಿಸಪಾಯಿಂಟೆಡ್. ನಾನು ನಿರಾಶನಾಗಿದ್ದೀನಿ, ನಾನು ದುರ್ಬಲನಾಗಿದ್ದೀನಿ. ರಾಜು ಲುಕ್ ಎಟ್ ಹಿಮ್ಸೆಲ್ಫ್, ಅವನಿಗೇ ನೋಡ್ತಾನೆ. ಅವನು ತನ್ನಷ್ಟಕ್ಕೆ ಅವನನ್ನೇ ನೋಡಿಕೊಂಡು ಅವ ಹೇಳ್ತಾನೆ. ಇನ್ನು ಐ ಲುಕ್ ಎಟ್ ಮೈ ಸೆಲ್ಫ್, ಇಲ್ಲಿ ಮೈ ಸೆಲ್ಫ್ ಅಂತ ಆಗ್ಬೇಕು, ಐ ಹಾಕಿದರೆ. ರಾಜು ಜಾಗದಲ್ಲಿ ಐ ಹಾಕಿದರೆ ಐ ಲುಕ್ ಎಟ್ ಮೈ ಸೆಲ್ಫ್, ನಾನು ನನ್ನಷ್ಟಕ್ಕೆ ನೋಡ್ತೀನಿ. ಆ್ಯಂಡ್ ಸಿ, ನಾ ಹೇಳ್ತೀನಿ ಐ ಕ್ಯಾನ್ ಚೇಂಜ್, ನನಗೆ ಬದಲಾಗಕ್ಕಾಗತ್ತೆ. ಖಂಡಿತ ಯಾರಿಗೂ ಆಗತ್ತೆ. ಹಿ ಡಿಸೈಡ್ಸ್ ಟು ಸ್ಟಾರ್ಟ್ ಅಗೈನ್, ಮತ್ತೊಂದು ಸಲ ಪ್ರಾರಂಭಿಸಕ್ಕೆ ಅವನು ನಿರ್ಧರಿಸ್ತಾನೆ. ಇಲ್ಲಿ ನಾನು ನಿರ್ಧರಿಸ್ತೀನಿ ಅಂತ ಹೇಳಬೇಕಾದ್ರೆ ಐ ಡಿಸೈಡ್, ಎಸ್ ಬೇಡ, ಐ ಡಿಸೈಡ್ ಟು ಸ್ಟಾರ್ಟ್ ಅಗೈನ್. ಮತ್ತೊಂದು ಸಲ ನಾನು ಏನು ಮಾಡ್ತೀನಿ? ಪ್ರಾರಂಭಿಸೋಕ್ಕೆ ನಿರ್ಧರಿಸ್ತೀನಿ. ಸ್ಲೋಲಿ, ಸ್ಟೆಪ್ ಬೈ ಸ್ಟೆಪ್, ನಿಧಾನವಾಗಿ, ಸ್ಟೆಪ್ ಬೈ ಸ್ಟೆಪ್, ಒಂದೊಂದು ಸ್ಟೆಪ್ ಆಗಿ. ಹಿ ಸ್ಟಾರ್ಟ್ಸ್ ವಿತ್ ಅ ಸ್ಮಾಲ್ ಸೆಂಟೆನ್ಸಸ್, ಅವನು ಸಣ್ಣ ಸಣ್ಣ ಸೆಂಟೆನ್ಸಲ್ಲಿ ಸ್ಟಾರ್ಟ್ ಮಾಡ್ತಾನೆ. ನಾ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಬೇಕಾದ್ರೆ ಐ ಸ್ಟಾರ್ಟ್ ವಿತ್ ಸ್ಮಾಲ್ ಸೆಂಟೆನ್ಸ್. ಎವ್ರಿ ಮಾರ್ನಿಂಗ್, ಪ್ರತಿ ಮುಂಜಾನೆನೂ ಕೂಡ ಹಿ ಮ್ಯಾನಿಫೆಸ್ಟ್ ದೀಸ್, ಇದನ್ನು ಅವನು ಏನು ಮಾಡ್ತಾನೆ? ಮ್ಯಾನಿಫೆಸ್ಟ್ ಮಾಡ್ತಾನೆ, ಅಂದರೆ ಸಕಾರಗೊಳಿಸ್ತಾನೆ. ಈ ಮ್ಯಾನಿಫೆಸ್ಟ್ ಅಂತ ಹೇಳಿದರೆ ನಾನು ಲೈಫಲ್ಲಿ ಏನಾದರೂ ನನ್ನ ಮನಸ್ಸಲ್ಲಿ ಇದು ಮಾಡಬೇಕಂತ ಇರುತ್ತಲ್ಲ, ಅದನ್ನು ಜೋರಾಗಿ ಹೇಳಿ, ಭಾಳಷ್ಟು ಸಲ ಜೋರಾಗಿ ಹೇಳಿದರೆ ಅದು ಆಗುತ್ತೆ ಎಂಬುದು ನಂಬಿಕೆ ಇರುತ್ತೆ. ಅದಾಗಿರುತ್ತೆ ಮ್ಯಾನಿಫೆಸ್ಟು. ನಮ್ಮ ಲೈಫಲ್ಲೂ ಕೂಡ ಮುಂಜಾನೆ ಒಂದು 2 ನಿಮಿಷ ಆದರೂ ಕೂಡ ನಿಮ್ಮ ಕನಸು ಏನಿರುತ್ತೆ ಅದನ್ನು ಭಾಳಷ್ಟು ಸಲ ಒಂದು 2-3 ಮಂತ್ ಆದಾಗ ಖಂಡಿತವಾಗಿ ಏನೋ ಒಂದು ಮ್ಯಾಗ್ನೆಟ್ ಥರ ಅದು ಸಕ್ಸಸ್ ಆಗಿ ಆಗುತ್ತೆ. ಅವನು ಏನು ಮ್ಯಾನಿಫೆಸ್ಟ್ ಮಾಡ್ತಾನೆ ಅಂದರೆ ಐ ಆಮ್ ಸಕ್ಸಸ್ಫುಲ್ ಅಂತ ಹೇಳ್ತಾನೆ. ನಾನು ಸಕ್ಸಸ್ಫುಲ್ ವ್ಯಕ್ತಿ ಇದ್ದೀನಿ. ಐ ವಿಲ್ ಸ್ಪೀಕ್ ಇಂಗ್ಲೀಷ್ ಫ್ಲಾಲೆಸ್ಲಿ, ನಾನು ಬಹಳ ನಿರರ್ಗಳವಾಗಿ ತಪ್ಪಿಲ್ಲದೆ ಇಂಗ್ಲೀಷಲ್ಲಿ ಮಾತಾಡ್ತೀನಿ. ಫ್ಲಾ ಅಂದರೆ ಮಿಸ್ಟೇಕು, ಲೆಸ್ಲಿ ಅಂದರೆ ಇಲ್ಲ, ಮಿಸ್ಟೇಕ್ ಇಲ್ಲದೆ ನಾನು ಇಂಗ್ಲೀಷ್ ಮಾತಾಡ್ತೀನಿ. ಐ ವಿಲ್ ಗೆಟ್ ಮೈ ಡ್ರೀಮ್ ಜಾಬ್, ನನ್ನ ಕನಸಿನ ಜಾಬನ್ನು ನಾನು ಪಡೀತೀನಿ. ಈ ಒಂದು ವಿಷಯಗಳನ್ನು, ಈ ಒಂದು ಸೆಂಟೆನ್ಸನ್ನು ಅವನು ಮ್ಯಾನಿಫೆಸ್ಟ್ ಮಾಡ್ತಾನೆ. ನಿಮಗೂ ಕೂಡ ಮ್ಯಾನಿಫೆಸ್ಟ್ ಮಾಡ್ಬೋದು, ನೋಡಿ ಬೇಕಾದರೆ ಪ್ರಯತ್ನ ಮಾಡಿ. ಹಿ ರಿಪೀಟ್ಸ್ ದಮ್ ಎವ್ರಿ ಡೇ, ಪ್ರತಿದಿನ ಅದನ್ನು ಅವನು ಏನು ಮಾಡ್ತಾನೆ? ಪುನರಾವರ್ತಿಸ್ತಾನೆ, ರಿಪೀಟ್ ಮಾಡ್ತಾನೆ. ಇನ್ನು ನಾ ರಿಪೀಟ್ ಮಾಡ್ತೀನಿ ಅಂತ ಹೇಳಬೇಕಾದ್ರೆ ಐ ರಿಪೀಟ್ ದಮ್ ಎವ್ರಿ ಡೇ, ಇಲ್ಲಿ ಎಸ್ ಬೇಕಾಗಿಲ್ಲ. ಓಕೆ, ಸೊ ಹಿ ಪ್ರಾಕ್ಟೀಸಸ್ ಎವ್ರಿ ಡೇ, ಅವನು ಪ್ರತಿದಿನ ಏನು ಮಾಡ್ತಾನೆ? ಪ್ರಾಕ್ಟೀಸ್ ಮಾಡ್ತಾನೆ, ಅಭ್ಯಾಸ ಮಾಡ್ತಾನೆ. ನಾನು ಅಂದರೆ ಐ ಪ್ರಾಕ್ಟೀಸ್, ಎಸ್ ಬೇಡ, ಐ ಪ್ರಾಕ್ಟೀಸ್ ಎವ್ರಿ ಡೇ. ಹಿ ಟಾಕ್ಸ್ ಟು ಹಿಮ್ಸೆಲ್ಫ್, ಅವನಲ್ಲೇ ಮಾತಾಡ್ತಾನೆ. ಇನ್ ಇಂಗ್ಲೀಷಲ್ಲಿ ಯಾರು ಕೂಡ ಮಾತಾಡೋಕ್ಕೆ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು? ನಾವು ಸ್ವಂತವಾಗಿ ನಮಗೆ ಮಾತಾಡಬೇಕು. ಎಕ್ಸಾಂಪಲ್, ಹೌ ಆರ್ ಯು, ನಾವೇ ಕೇಳೋದು ಯಾ ಐ ಆಮ್ ಫೈನ್ ಅಂತ 2 ವಾಯ್ಸ್ ಚೇಂಜ್ ಮಾಡಿ. ಬೇಕಾದರೆ ಈಗಿನ ಕಾಲದಲ್ಲಿ ಏನಿರುತ್ತೆ, ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಬೋದು.
ನಂತರ ಅದು ರೈಟ್ ಆರ್ ರಾಂಗ್ ಅಂತ ಹೇಳಿ ನಾವು ಎಲ್ಲಿ ನೋಡ್ಬೋದು. ದಟ್ ಇಸ್ ಅ ವೆರಿ ಈಸಿ ವೇ. ಹಿ ಟಾಕ್ಸ್ ಟು ಹಿಮ್ಸೆಲ್ಫ್ ಇನ್ ಇಂಗ್ಲಿಷ್. ಹಿ ವಾಚಸ್ ವಿಡಿಯೋಸ್ ಆ್ಯಂಡ್ ರಿಪೀಟ್ಸ್. ಅವನು ವಿಡಿಯೋ ನೋಡ್ತಾನೆ, ನಂತರ ಅದನ್ನು ಕೂಡ ಪುನರಾವರ್ತಿಸ್ತಾನೆ. ಇಲ್ಲಿ ಐ ಪ್ರಾಕ್ಟೀಸ್ ಎವ್ರಿ ಡೇ. ಐ ಟಾಕ್ ಟು ಮೈ ಸೆಲ್ಫ್. ನಾನಂತ ಹೇಳಿದ್ರೆ ಮೈ ಸೆಲ್ಫ್ ಇನ್ ಇಂಗ್ಲಿಷ್. ಆ್ಯಂಡ್ ಐ ವಾಚ್ ವಿಡಿಯೋಸ್ ಆ್ಯಂಡ್ ರಿಪೀಟ್. ಪೀಪಲ್ ಸ್ಟಿಲ್ ಲಾಫ್. ಇನ್ನೂ ಕೂಡ ಜನ ಏನು ಮಾಡ್ತಾರೆ, ಲಾಫ್ ಪ್ರೊನೌನ್ಸಿಯೇಷನ್ ನೋಡ್ರಿ, ಪೀಪಲ್ ಸ್ಟಿಲ್ ಲಾಫ್, ಇನ್ನೂ ಕೂಡ ನಗ್ತಾರೆ. ಬಟ್ ನಾವು ಈಗ ರಾಜು ಸ್ಮೈಲ್ಸ್, ಅವನು ಮುಗುಳು ನಗ್ತಾನೆ. ಡೇ ಪಾಸ್, ದಿನಗಳು ಉರುಳಿ ಹೋಗುತ್ತೆ. ವೀಕ್ಸ್ ಪಾಸ್, ವಾರಗಳು ಉರುಳಿ ಹೋಗುತ್ತೆ. ರಾಜು ಇಂಪ್ರೂವ್ ಸ್ಲೋಲಿ, ಅವನು ನಿಧಾನವಾಗಿ ಸುಧಾರಿಸ್ತಾನೆ. ಇಂಪ್ರೂವ್ ಅಂದರೆ ಸುಧಾರಿಸುವುದು. ಹಿಸ್ ಕಾನ್ಫಿಡೆನ್ಸ್ ಗ್ರೋಸ್, ಅವನ ಕಾನ್ಫಿಡೆನ್ಸು ಗ್ರೋ ಆಗತ್ತೆ, ಬೆಳೆಯುತ್ತೆ. ಹಿಸ್ ನಾಟ್ ಪರ್ಫೆಕ್ಟ್, ಅವನು ಪರ್ಫೆಕ್ಟ್ ಅಲ್ಲ, ಸಂಪೂರ್ಣ ಅಲ್ಲ. ಬಟ್ ಈ ಡಸ್ ನಾಟ್ ಸ್ಟಾಪ್, ಆದರೂ ಕೂಡ ಅವನು ನಿಲ್ಲಿಸುವುದಿಲ್ಲ. ನಾ ಪರ್ಫೆಕ್ಟ್ ಅಲ್ಲ ಅಂತೇಳಿ ಮಾತಾಡೋಕ್ಕೆ, ನಾನೆಲ್ಲ ಪರ್ಫೆಕ್ಟ್ ಆದ ನಂತರ ಮಾತಾಡ್ತೀನಿ ಅಂದರೆ ಈ ಜನ್ಮದಲ್ಲಿ ಮಾತಾಡೋಕ್ಕಾಗಲ್ಲ, ಹೌದಲ್ವಾ? ಇಲ್ಲಿ ರಾಜು ಜಾಗದಲ್ಲಿ ಐ ಇಂಪ್ರೂವ್, ಎಸ್ ತಗೋಬೇಕಾಗತ್ತೆ. ನಾನು ಸುಧಾರಣೆಗೊಳ್ತಾ ಇರ್ತೀನಿ ಸ್ಲೋಲಿ. ಆ್ಯಂಡ್ ಇಲ್ಲಿ ಹಿಸ್ ಜಾಗದಲ್ಲಿ ಮೈ ಕಾನ್ಫಿಡೆನ್ಸ್ ಗ್ರೋ, ಎಸ್ ಬೇಡ. ಆ್ಯಂಡ್ ಇಲ್ಲಿ ಏನಾಗಬೇಕು, ಐ ಆಮ್ ನಾಟ್ ಪರ್ಫೆಕ್ಟ್. ಆ್ಯಂಡ್ ಐ ಡಸ್ ನಾಟ್ ಅಂತಲ್ಲ, ಐ ಡು ನಾಟ್ ಸ್ಟಾಪ್. ಆಫ್ಟರ್ 6 months, 6 ತಿಂಗಳ ನಂತರ ರಾಜು ಗೋಸ್ ಫಾರ್ ಅನದರ್ ಇಂಟರ್ವ್ಯೂ. ರಾಜು ಏನು ಮಾಡ್ತಾನೆ, ಮತ್ತೊಂದು ಸಂದರ್ಶನಕ್ಕೆ ಹೋಗ್ತಾನೆ. ಯಾವಾಗ? 6 months ನಂತರ. ಇಲ್ಲಿ ನಾನು ಹೋಗ್ತೀನಿ ಅಂತ ಹೇಳಬೇಕಾದ್ರೆ ಐ ಗೋ ಫಾರ್ ಅನದರ್ ಇಂಟರ್ವ್ಯೂ. ದ ಮ್ಯಾನೇಜರ್ ಆಸ್ಕ್ಸ್, ಮ್ಯಾನೇಜರ್ ಏನು ಮಾಡ್ತಾನೆ, ಕೇಳ್ತಾನೆ, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್, ನನಗೆ ನಿನ್ನ ಬಗ್ಗೆ ಹೇಳು ಅಂತೇಳಿ. ಈ ಬಾರಿ ಏನು ಮಾಡ್ತಾನೆ, ರಾಜು ಸ್ಪೀಕ್ಸ್ ಕಾನ್ಫಿಡೆಂಟ್ಲಿ, ಧೈರ್ಯವಾಗಿ ರಾಜು ಮಾತಾಡ್ತಾನೆ. ರಾಜು ಆನ್ಸರ್ಸ್ ಕ್ಲಿಯರ್ಲಿ, ಸ್ಪಷ್ಟವಾಗಿ ಅವನು ಉತ್ತರ ಕೂಡ ಕೊಡ್ತಾನೆ. ಏನೇನು ಹೈರಿಂಗ್ ಮ್ಯಾನೇಜರ್ ಕ್ವಶನ್ ಕೇಳಿರ್ತಾರೆ ಅದೆಲ್ಲದಕ್ಕೂ ಉತ್ತರ ಕೊಡ್ತಾನೆ. ಹಿ ಸ್ಮೈಲ್ಸ್ ವಿತ್ ಕಾನ್ಫಿಡೆನ್ಸ್, ಏನು ಅರ್ಥ, ಅವನು ಧೈರ್ಯದಿಂದ ಮುಗುಳು ನಗ್ತಾನೆ. ಆ್ಯಂಡ್ ದ ಮ್ಯಾನೇಜರ್ ಈಸ್ ಇಂಪ್ರೆಸ್ಡ್, ಮ್ಯಾನೇಜರ್ ಇಂಪ್ರೆಸ್ ಆಗ್ತಾರೆ. ಇವೆಂಚುವಲಿ ರಾಜು ಗೆಟ್ಸ್ ದ ಜಾಬ್, ಕೊನೆಗೆ ರಾಜುಗೆ ಜಾಬ್ ಸಿಗುತ್ತೆ. ಇಲ್ಲಿ ಇವೆಂಚುವಲಿ ಜಾಗದಲ್ಲಿ ಅಂದರೆ ಎಟ್ ದ ಎಂಡ್ ಅಂತ ಅರ್ಥ ಬರುತ್ತೆ. ಎಟ್ ದ ಎಂಡ್, ಕೊನೆಗೆ ಎಂಬ ಅರ್ಥ ಸ್ಟೈಲಿಶ್ ವರ್ಡಲ್ಲಿ ಯೂಸ್ ಮಾಡ್ಬೋದು. ಅಥವಾ ಫೈನಲಿ ಎಂಬ ಪದವನ್ನು ಯೂಸ್ ಮಾಡ್ಬೋದು. ಅಥವಾ ಅಲ್ಟಿಮೇಟ್ಲಿ ಎಂಬ ಪದ ಕೂಡ ಕೊನೆಗೆ. ಇವೆಂಚುವಲಿ ಅಥವಾ ಎಟ್ ದ ಎಂಡ್, ಫೈನಲಿ, ಅಲ್ಟಿಮೇಟ್ಲಿ ರಾಜು ಗೆಟ್ಸ್ ದ ಜಾಬ್ ಸಿಗುತ್ತೆ ಅವನಿಗೆ. ರಾಜುಗೆ ಏನು ಸಿಗುತ್ತೆ, ಕೆಲಸ ಸಿಗುತ್ತೆ. ಇಲ್ಲಿ ನೋಡ್ರಿ, ರಾಜು ಜಾಗದಲ್ಲಿ ನಾನು ಐ ಅಂತ ಹಾಕ್ತೀನಿ ನೋಡ್ರಿ. ಮ್ಯಾನೇಜರ್ ಆಸ್ಕ್ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ದಿಸ್ ಟೈಮ್ ಐ ಸ್ಪೀಕ್ ಕಾನ್ಫಿಡೆಂಟ್ಲಿ, ಎಸ್ ಬೇಡ. ಐ ಆನ್ಸರ್, ಎಸ್ ಬೇಡ. ಐ ಆನ್ಸರ್ ಕ್ಲಿಯರ್ಲಿ ಆ್ಯಂಡ್ ಐ ಸ್ಮೈಲ್ ವಿತ್ ಕಾನ್ಫಿಡೆನ್ಸ್. ದ ಮ್ಯಾನೇಜರ್ ಈಸ್ ಇಂಪ್ರೆಸ್ಡ್. ಇವೆಂಚುವಲಿ ಜಾಗದಲ್ಲಿ ನಾನು ಅಲ್ಟಿಮೇಟ್ಲಿ ಐ ಗೆಟ್ ದ ಜಾಬ್. ಇಲ್ಲಿ ಏನು ಇದರದ್ದು ಮೋರಲ್ ಆಫ್ ದ ಸ್ಟೋರಿ ಅಂದರೆ, ಬಿಲೀವ್ ಯುವರ್ ಸೆಲ್ಫ್ ಫರ್ಮ್ಲಿ, ನಿಮ್ಮನ್ನು ಅಪಾರವಾಗಿ ಗಟ್ಟಿಯಾಗಿ ನಂಬ್ರಿ. ಸ್ಮಾಲ್ ಪ್ರಾಕ್ಟೀಸ್ ಬಿಗ್ ಸಕ್ಸಸ್. ಸ್ವಲ್ಪ ಅಭ್ಯಾಸ, ಸಣ್ಣ ಪ್ರಾಕ್ಟೀಸು ಅಭ್ಯಾಸ ಇದೆಯಲ್ಲ, ದೊಡ್ಡ ಯಶಸ್ಸನ್ನು ತಂದುಕೊಡುತ್ತೆ. ಅದು ಕನ್ಸಿಸ್ಟೆಂಟ್ ಆಗಿ ನಿರಂತರವಾಗಿ ಮಾಡಿದರೆ. ಸೊ ಹಾಗಾಗಿ ನಿಮ್ಮ ಕನಸು ಕೂಡ ಇಂಗ್ಲೀಷಲ್ಲಿ ಮಾತಾಡಬೇಕಂತಿದೆಯಲ್ಲ, ಪಾಸಿಬಲ್ ಆದರೆ ಈ ಸ್ಟೋರಿಯನ್ನು ಶಾರ್ಟ್ ಮಾಡಿಕೊಂಡು ನನಗೆ ಕಮೆಂಟಲ್ಲಿ ರೈಟ್ ಮಾಡಿರಿ. ಅದಾಗಿಲ್ಲ ಅಂದರೆ ನಾನು ಹೇಳಿದ್ದೀನಲ್ಲ, ಪೂರ್ತಿ ಸ್ಟೋರಿ ಬರೀಬೋದು, ಶಾರ್ಟ್ ಮಾಡ್ಬೋದು. ನಿಮ್ಗೆ ಏನು ಇನ್ನೂ ಸಜೆಷನ್ ಇದೆ ಅದು ಕೂಡ ನಾನು ಕಮೆಂಟ್ ಮಾಡಿರಿ. ನಿಮ್ಗೆ ಏನಾದರೂ ಇನ್ನೂ ಈ ಥರ ಸ್ಟೋರಿಗಳು ಬೇಕಾದರೂ ಕೂಡ ನೀವೇನು ಮಾಡಿರಿ, ಕಮೆಂಟ್ ಮಾಡಿರಿ. ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿರಿ ನಿಮ್ಗೆ ಇಷ್ಟ ಆದರೆ. ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ಲ, ಅವರು ಕೂಡ ಇಂಪ್ರೂವ್ ಆಗಲಿ, ಅವರಿಗೆ ಈ ಒಂದು ವಿಡಿಯೋ ಕಲಿಸ್ಕೊಡ್ರಿ. ಹಾಗೆಯೇ ವಿಶ್ ಯು ಆಲ್ ದ ವೆರಿ ಬೆಸ್ಟ್.